ಅಧಿಕಾರಕ್ಕೆ ಬಂದಂಥ ಸುಳ್ಳು ಭರವಸೆಗಳು ಹೇಳಿ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಟೇಕಪ್ ಆಗೇ ಇಲ್ಲ. ಹಗರಣಗಳ ಮೇಲೆ ಹಗರಣಗಳು, ಹಗರಣಗಳ ಮೇಲೆ ಹಗರಣಗಳು, ವಿವಾದಗಳ ಮೇಲೆ ವಿವಾದಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಕಡಿಮೆ ಆಗ್ತಾಯಿಲ್ಲ. ನಾವು ಈಗಾಗಲೇ ಅನೇಕ ಬಾರಿ ಮಾಧ್ಯಮ ಜೊತೆ ಮಾತಾಡಿದ್ದೀವಿ. ಮೂಡ ಪಾದಯಾತ್ರೆ ಯಶಸ್ವಿ ಆಯಿತು. ವಿಜೇಂದ್ರ ಅವರು ಸೈಟ್ ವಾಪಸ್ ಕೊಟ್ಟರು. ಸಿದ್ದರಾಮಯ್ಯನವರ ಮೇಲೆ ಇಡಿ ತೂಗತ್ತಿ ತೂಗ್ತಾ ಇದೆ. ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ಆಗೇ ಇಲ್ಲ ಅಂದರು. ಆನ್ ರೆಕಾರ್ಡ್ ಸಿದ್ದರಾಮಯ್ಯರು 87 ಕೋಟಿ ಅಂದರು. ನಾಗೇಂದ್ರ ಸಚಿವ ತಲೆದಂಡ ಆಯಿತು. ವರ್ಗಾವಣೆಯಲ್ಲಿ ಭಾರೀ ಭ್ರಷ್ಟಾಚಾರ, PSI ಸಾವಾಯಿತು. ಆತ್ಮಹತ್ಯೆ. ವಕ್ಫ್ ಅಧಿವೇಶನದ ಒಳಗೆ ಹೊರಗೆ ಹೋರಾಟ ನಡೀತಿದೆ. ಆ ಹೋರಾಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೋಟಿಸ್ ಹಿಂಪಡಿತೀವಿ ಅಂತೇಳಿ, ಆದರೆ ಇದುವರೆಗೂ ಕಾಲಮ್ 11ರಲ್ಲಿ ಮತ್ತು ಏನು ಗೆಜೆಟ್ ನೋಟಿಸಿಂದ 74-75 ವಾಪಸ್ ಪಡಿಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಒಂದು ಹೋರಾಟ ಇದೆ. ಮತ್ತು ಈಗಾಗಲೇ 3 ತಂಡಗಳು ಪ್ರವಾಸ ಮಾಡಿದೆ. ಅಧಿವೇಶನ ಮುಗಿದ ನಂತರ ರಾಜ್ಯದ ಅಧ್ಯಕ್ಷರು ನಿನ್ನೆ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷರು ಈಗಾಗಲೇ ನಿನ್ನೆ ಘೋಷಣೆ ಮಾಡಿದ್ದಾರೆ. ನಮ್ಮ 2ನೇ ಹಂತದ ಹೋರಾಟ ರಾಜ್ಯದ ಉದ್ದಗಲಿಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು JPC ಕಮಿಟಿ ಮುಂದೆ ಏನು ವರದಿ ತಯಾರು ಮಾಡಿ ಎಲ್ಲ ತಾಲೂಕುಗಳ ಜಿಲ್ಲೆಗಳ ವರದಿಯನ್ನು ಸಮಗ್ರವಾಗಿ ತಯಾರು ಮಾಡಿ JPC ಅಧ್ಯಕ್ಷ ಮುಂದೆ ವರದಿಯನ್ನು ಸಲ್ಲಿಸ್ತೀವಿ ಅಂತೇಳಿ ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ. ನಾನು ಹೇಳೋದಲ್ಲ, ಮತ್ತಿದು ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ. ಅಧಿವೇಶನದ ಒಳಗೆ ಹೋರಾಟ ನಡೀತಿದೆ. ಮತ್ತು ಈ ಸರ್ಕಾರಕ್ಕೆ ಮಾನವೀಯತೆ ಇಲ್ಲ. 135ಕ್ಕೂ ಹೆಚ್ಚು ನವಜಾತ ಶಿಶುಗಳ ಮಾರಣ ಹೋಮ ಆಗಿದೆ. ಬಾಣಂತಿಯರು ಸಾವು ಆಗಿದೆ. ಎಷ್ಟು? 28. ಅಲ್ಲ, ರಾಜ್ಯದಲ್ಲಿ ಜಾಸ್ತಿ ಇದೆ. 300ಕ್ಕೂ ಹೆಚ್ಚು ಬಾಣಂತಿಯರ ಸಾವು ಆರೋಗ್ಯ ಸಚಿವರು ಹೇಳಿದ್ದಾರೆ. ನಾನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಇಷ್ಟು ಏನು ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಮೇಲೆ ಅದಕ್ಕೆ ಒಂದು ಸಮಿತಿ ಮಾಡಿದರೆ, ದಿನೇಶ್ ಗುಂಡೂರಾವ್ ನಿನ್ನೆ ಬಳ್ಳಾರಿಗೆ ಹೋಗಿದ್ದಾರೆ. ಹೌದಾ? ಅದು ಆಟಕ್ಕುಂಟು ಲೆಕ್ಕಕ್ಕಲ್ಲ. ನಿನ್ನೆ ಬಳ್ಳಾರಿಗೆ ಹೋಗಿದ್ದಾರೆ ಆಸ್ಪತ್ರೆಗೆ. ಒಬ್ಬ ಆರೋಗ್ಯ ಸಚಿವರಾದಂಥವರು, ಆರೋಗ್ಯ ಸಚಿವರು ಇಬ್ಬರಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಸಚಿವರು ಮತ್ತು ಮಹಿಳಾ ಸಚಿವೆ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್, 3 ಜನ ಇಲ್ಲಿ ಪಾಲಿದೆ. 3 ಜನರು, ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ 300ಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿದೆಯಲ್ಲ, ಎಲ್ಲಿಯಾದರೂ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದಾರ? ಹೇಳ್ಬೇಕಲ್ಲ, ಸಾಂತ್ವನ ಹೇಳ್ಬೇಕಲ್ಲ. ಮಾನವೀಯತೆಯನ್ನಿಲ್ಲ ಸರ್ಕಾರಕ್ಕೆ. ದಿನೇಶ್ ಗುಂಡೂರಾವ್ ನಾಮಕಾವಸ್ತು ಹೋಗಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ನಾಪತ್ತೆ. ಇದಕ್ಕೂ ನನಗೆ ಸಂಬಂಧ ಅಂತೇಳಿ ದೂರ ಆದರೆ, ಇಷ್ಟೆಲ್ಲ ಮಾಧ್ಯಮದಲ್ಲಿ ವರದಿ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಸಭೆ ಮಾಡಿ ಅವರ ಒಂದು ಸಮಿತಿ ಮಾಡಿದ್ದಾರೆ. 5 ದಿವಸದೊಳಗೆ ವರದಿ ಕೊಡ್ರಿ ಅಂತ ಕೇಳಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ದಿವಸ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅಂದರೆ ಒಂದು ಜೀವಕ್ಕೆ ಇಲ್ಲಿ ಭಾಳ ಮುಖ್ಯ. ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಗಂಭೀರ ಪರಿಗಣಿಸಬೇಕಾಯಿತು. ಸ್ವತಃ ಅವ್ರು ಭೇಟಿ ಕೊಡಬೇಕಾಯಿತು. ಈ ಸಾವಿಗೆ ಏನು ಕಾರಣ ಅಂತೇಳಿ ತನಿಖೆ ಮಾಡುವ ಬದಲಾಗಿ ವರದಿ ಕೇಳಿದ್ದಾರೆ ಇವರು. ಎಷ್ಟು ಘೋರ ಅನ್ಯಾಯ ಇದು! 5 ಲಕ್ಷ ಆಯಿತು. ರಾಜಕಾರಣಿಗಳ ಕುಟುಂಬದಲ್ಲಿ ಸಾವಾದರೆ
ಒಂದು ಜೀವಕ್ಕೆ 5 ಲಕ್ಷ ಬೆಲೆ ಕಟ್ತೀರಾ? ಆ ಬಡಪಾಪಿ ಜನ, ಆ ಮಹಿಳೆಯರು, ಮಾನವೀಯತೆಯಲ್ಲಿ ಇವರಿಗೆ ಒಂಥರ ಮೃಗಗಳು. ಈ ಸರ್ಕಾರ ಮೃಗಗಳ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತದೆ. ಸರ್ಟಿಫೈ ಮೆಡಿಸಿನ್ ಇಲ್ಲ, ನಕಲು ಔಷಧಿ ಪರ್ಸೆಂಟೇಜ್ಗೋ ಇರೋ ಹತ್ರ ಹಣ ಇತ್ತೋ ಇಲ್ಲೋ, ಏನು ಸರ್ಟಿಫೈ ಇಲ್ಲ ಮೆಡಿಸಿನ್ನ ಖರೀದಿ ಮಾಡಿ ಕೊಟ್ಟಿದಾರಲ್ಲ, ಇದಕ್ಕೆ ಕಾರಣ ಯಾರು? ಈ ಸರ್ಕಾರದ ಪಾಲುದಾರರು, ಸಚಿವರುಗಳು. ಹಾಗಾಗಿ ಸಚಿವರುಗಳು ನೈತಿಕವನ್ನು ರಾಜೀನಾಮೆ ಕೊಡಬೇಕು. ಕೇವಲ ನಿನ್ನೆ ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟರು ಮುಗಿತಾ? ಇವರು ಎಲ್ಲ ಕಡೆ ಸಂಭ್ರಮಾಚರಣೆ. ಏನು ಪಾಕಿಸ್ತಾನ ವಿರುದ್ಧ ಗೆದ್ದಳಂಗೆ ಹಾಸನದಲ್ಲಿ ತಮ್ಮನ್ನು ತಾವು ವೈಭವೀಕರಿಸಿದ ಸಭೆ, ಬಹುಪರಾಗ ಸನ್ಮಾನಗಳು. ಇನ್ನೊಂದು ಕಡೆ ಸೊಂಡೂರು ಮತ್ತು ಸಿಗ್ಗಾಂವ್ ಹಣಬಲ, ತೋಳ್ಬಲ, ಅಧಿಕಾರ ಎತ್ತರ ದುರುಪಯೋಗ ಮಾಡ್ಕೊಂಡು ಗೆದ್ದರೆ ವಿನ ಚುನಾವಣೆ ನಾಳೆ ಅಂದಾಗ ಅವ್ರ ಅಕೌಂಟಿಗೆ 4 ಸಾವಿರ ಅಕೌಂಟ್ ಹಾಕ್ತಾರೆ ಗೃಹಲಕ್ಷ್ಮಿದು. ಅಂದರೆ ಎಷ್ಟು ಈ ಸರ್ಕಾರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಡಿದ್ರೆ ಇದು ಒಂದು ಸಾಕ್ಷಿ. ಇದು ಒಂದು ಸಾಕ್ಷಿ. ಈ ಸರ್ಕಾರಕ್ಕೆ ಜನ ಚೀಮಾರಿ ಆಗ್ತಿದ್ದಾರೆ. ಇನ್ನೊಂದು ಕಡೆ ಭಾಳ ವಿಶೇಷ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಚಾಮರಾಜನಗರದಲ್ಲಿ ನನ್ನ ಯಾರೋ ಒಬ್ಬ ಅಭಿಮಾನಿ 3ನೇ ಬಾರಿ ಮುಖ್ಯಮಂತ್ರಿ ಆಗಬೇಕಂದ್ರೆ ನನ್ನ ಅಧಿಕಾರದ ಕೊನೆಯ ಅವಧಿ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಅಂತ ಅವರೇ ಇಂಡೈರೆಕ್ಟ್ ಒಪ್ಕೊಂಡಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಕಾಂಗ್ರೆಸ್ಸಿನ ಹಿರಿಯ ಶಾಸಕರುಗಳು ಹೇಳ್ತಾರೆ ಅಭಿವೃದ್ಧಿಗೆ ಹಣ ಇಲ್ಲ. ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ, ಒಂದು ಬುಟ್ಟಿ ಜಲ್ಲಿ ಹಾಕಿಲ್ಲ, ಕಾಂಕ್ರೀಟ್ ಹಾಕಿಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದರೆ ಯಾವುದೇ ಕಾಮಗಾರಿಗಳು ಶಂಕುಸ್ಥಾಪನೆ ಇಲ್ಲ, ಉದ್ಘಾಟನೆ ಇಲ್ಲ. ಹಂಗಾರೆ ಮಾತೆತ್ತೀರಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ, ಅಂಬೇಡ್ಕರ್ ಅಪಮಾನ ಮಾಡಿದಿರಿ, ಅವಮಾನ ಮಾಡಿದಿರಿ. 25,000 ಕೋಟಿ ಯಾಕೆ ವಾಪಸ್ ತಗೊಂಡ್ರಿ? SC ST ಮೀಸಲಿಟ್ಟಂಥ ಹಣವನ್ನು ಅಂಬೇಡ್ಕರ್ ಅಪಮಾನ ಮಾಡ್ದಂಗೆ ಈ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಹೇಳ್ತಾರೆ. ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಸಂವಿಧಾನಕ್ಕೆ ಅಪಚಾರ ಮಾಡಿದರೆ, ಅಂಬೇಡ್ಕರ್ ಅಪಮಾನ ಮಾಡಿದರೆ ಈ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ವಿರೋಧಿ ಸರ್ಕಾರ. ಯಾವುದೋ ಕಾರಣಕ್ಕೆ 3 ಕಡೆ ಗೆದ್ದರೆ ಇದು ಮುಂದಿನ ಜನಾದೇಶ ಅಂತ ಮಾಡ್ಕೊಂಬಿಟ್ಟಿದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳೇ, 5 ಲಕ್ಷ ರೂಪಾಯಿ ಒಂದು ಜೀವಕ್ಕೆ ಬೆಲೆ ಕಟ್ತಿರಲ್ಲ. ನಾನು ನಿಮ್ಮನೆ ಅಂತ ಹೇಳಲ್ಲ, ಯಾರಾದರೂ ರಾಜಕಾರಣಿಗಳು ಮನೆಯಲ್ಲೇ ಏನಾದರೂ ಸಾವಾದರೆ, ಅಧಿಕಾರಿಗಳು ಮನೆಯಲ್ಲಿ ಸಾವಾದರೆ ಇಷ್ಟು ವಿಳಂಬನ? ಅದೇ ಎಂ ಕನಗವಲ್ಲಿ ಅವರ ಅಧ್ಯಕ್ಷರಲ್ಲಿ ಸಮಿತಿ ವರದಿ ಕೇಳಿದ್ದಾರೆ. ಇವರು ವರದಿ ಕೇಳಿದ್ದಾರೆ ಅಷ್ಟೇ. ರಾಜಕಾರಣಿಗಳು ಅಧಿಕಾರಿಗಳ ಮನೆಯಲ್ಲಿ ಸಾವಾದರೆ ಎಷ್ಟು ಪ್ರೊಟೆಸ್ಟ್ಗಳು ಗಲಾಟೆಗಳು ನಡೀತಿದ್ದು. ಆದರೆ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರ ಏನು ಮಾನವೀಯತೆ ಸರ್ಕಾರ, ನವಜಾತಿ ಶಿಶುಗಳು ಮಾರಣ ಹೋಮವಾಗಿದೆ, ಇದರ ವಿರುದ್ಧವಾಗಿ ಅಧಿವೇಶನ ಒಳಗೆ ಹೊರಗೆ ನಾವು ಹೋರಾಟವನ್ನು ಮಾಡ್ತೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ದಿವಸ ಅಧಿಕಾರ ತೆಗೆದುಕೊಳ್ಳ, ಆದರೆ ನಿಮ್ಮ ಕೊನೆ ದಿನಸುಗಳು ಅಂತ ಹೇಳಿದಿರಿ. ನೀವು 5 ಲಕ್ಷ ಕೊಟ್ಟರೆ ಸಾಲದು, ಜೀವಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಕನಿಷ್ಠ 1 ಕೋಟಿ ರೂಪಾಯಿ ಕೊಡಬೇಕು. ಹಣ ಕೊಡೋದು ಮುಖ್ಯ ಅಲ್ಲ. ನಾವು 1000 ಕೋಟಿ ಲಕ್ಷ ಕೋಟಿ ಕೊಟ್ಟರು ಜೀವ ವಾಪಸ್ ಬರಲ್ಲ. ಇದಕ್ಕೆ ಕಾರಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ನಿಮ್ಮ ಸರ್ಕಾರನೇ ಕಾರಣ 5 ಲಕ್ಷಕ್ಕೆ ಒಂದು ಹೆಣ್ಣು ಮಗು ಅಥವಾ ಜೀವ ಬೆಲೆ ಕಟ್ತಿಲ್ಲ. ಕಡಿಮೆ ಅಂದರೆ 1 ಕೋಟಿ ರೂಪಾಯಿ ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನಿನ್ನ ಮುಖ ನೋಡಿ ಮತ ಕೊಟ್ಟಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ,
ಯಡಿಯೂರಪ್ಪನವರು ನಿಮಗೆ ರಾಜಕೀಯ ಜನ್ಮ ಕೊಟ್ಟದ್ದು. ರಾಜಕೀಯವಾಗಿ ನೀವೇನಾದರೂ ಇವತ್ತು 2ನೇ ಬಾರಿ ಶಾಸಕರಾಗಿದ್ದೀರಿ ಅಂದರೆ ಬಿಕಾಸ್ ಆಫ್ ಯಡಿಯೂರಪ್ಪ, ಭಾರತೀಯ ಜನತಾ ಪಾರ್ಟಿ ಅನ್ನೋದು ಮರಿಬಾರ್ದು. ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ ಮನ ಬಂದಂಗೆ ಮಾತಾಡ್ತಿದೀಯಾ? ಎಚ್ಚರಿಕೆಯಿಂದ ಮಾತಾಡ್ಬೇಕಂತ ಹೇಳ್ತೀನಿ ನಾನು. ಮತ್ತು ನಮ್ಮೆಲ್ಲರ ಬಗ್ಗೆ ಅಗೌರವ ಮಾತಾಡ್ತೀಯಾ? ಹುಷಾರು ಅಂತ ಹೇಳ್ತೀನಿ. ಹರಿಹರದಲ್ಲಿ ಎಷ್ಟು ಲೀಡ್ ಕೊಟ್ಟೆ, ಇದಕ್ಕೆ ಉತ್ತರ ಕೊಡು. ಏನು ಆಟ ಆಡ್ತೀಯಾ? ಹರಿಹರದಲ್ಲಿ ಎಷ್ಟು ಲೀಡ್ ಕೊಟ್ಟೆ ನೀನು? ಇಲ್ಲಿ ಹರಿಹರ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ದಾವಣಗೆರೆ ಜಿಲ್ಲೆ ಸಂಘಟನೆ ಮಾಡೋಕ್ಕಾಗಲ್ಲ. BJP ಏನು ಇಡೀ ರಾಜ್ಯ ಪ್ರವಾಸ ಮಾಡಿ ರಾಷ್ಟ್ರೀಯ ನಾಯಕರು ಹಾಕ್ಕೊಟ್ಟಿದ್ಯಾ? ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ಬಿಟ್ಟು ದೊಡ್ಡನ ಬಿಡ್ತೀಯಾ? ನಾಚಿಕೆ ಆಗ್ಬೇಕಲ್ಲ. ರಾತ್ರೋರಾತ್ರಿ ಕಾಂಗ್ರೆಸ್ ಒಳಗಿದ್ದೀನಿ ನೀನು. ಇದೇ ಹಿಂದೆ ನಿಲ್ಬೇಡ ಅಂತ ಹೇಳಿದರು. ಮಾಡಾಳಿ ಇರ್ಪಣ್ಣ, SV ರಾಮಣ್ಣ, ನಾವು ನಿಲ್ರಿ, ನಾವು ನೋಡ್ಕೊಂತೀವಿ, ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. 2014ರಲ್ಲಿ ನಾವು ಸೋತಿದ್ರು ಜೋಗಿಮಟ್ಟಿಲಿ, ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಓಡೋಗಿದ್ದೆಲ್ಲಪ್ಪ ರಾತ್ರಿ ಅವತ್ತೇ ಅಂತ ತಗೊಂತೆ. ಅವತ್ತು ಯಡಿಯೂರಪ್ಪನವ್ರು ಕಾಂಗ್ರೆಸ್ ಹೋಗಿ ಕೇಳಿದ್ರ? ನಾನೇ ಶಿವಮೊಗ್ಗ ಕರ್ಕೊಂಡೋಗಿದ್ದೆ ಯಡಿಯೂರಪ್ಪನವ್ರ ಹತ್ರ. ಯಡಿಯೂರಪ್ಪನವ್ರು ವಿನಂತಿ ಮಾಡಿದರು, ಕಾಂಗ್ರೆಸ್ ಹೋಗಬೇಡ ಅಂತ ಹೇಳಿದರು. ನಾನೇ ಕರ್ಕೊಂಡೋಗಿದ್ದೆ ಬೆಳಗ್ಗೆ 9 ಗಂಟೆಗೆ 2014ರ ಲೋಕಸಭೆ ಚುನಾವಣೆಯಲ್ಲಿ. ಯಾವ ಮುಖ ಇಟ್ಕೊಂಡು ಮಾತಾಡ್ತೀಯಾ? ಅರೆ, ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಅಖಿಲ ಭಾರತ ವೀರಶೈವ ಸಭಾ ಅಧ್ಯಕ್ಷರು. ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದಲ್ಲಿ ಏನು ಹೇಳಿದರು? ಅವರು ಕಾಂಗ್ರೆಸ್ಸಿನ ಶಾಸಕರಿಗೆ ರಾಘವೇಂದ್ರನ ಗೆಲ್ಲಿಸ್ರಿ ಅಂತ ಹೇಳಲಿಲ್ಲ. ರಾಘವೇಂದ್ರನ ಕಾಂಗ್ರೆಸ್ಸಿನ ಮುಖಂಡರಾಗಿ ಹೇಳಲಿಲ್ಲ. ಅವ್ರು ಹೇಳಿದ್ದು ಕೇಂದ್ರ ಸರ್ಕಾರದಿಂದ ಸಾವಿರಾರು ಕೋಟಿ ಈ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಅತಿ ಹೆಚ್ಚು ಅನುದಾನಗಳನ್ನು ತಂದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಮಾಡಿದರೆ ಮಾದರಿ ಜಿಲ್ಲೆ ಆಗಿದೆ. ಬರೀ ಸಿಗಂದೂರೇಶ್ವರಿ ಸೇತುವೆ ಇದರಲ್ಲಿ 800 ಕೋಟಿ ರೂಪಾಯಿ, ಬರೀ ಒಂದೇ ರೈಲ್ವೆ ಕ್ರಾಸಿಂಗ್, ಏನು ಮೇಲ್ಸೇತುವೆಗಳು, ಹೈವೇಗಳು ಎಷ್ಟು ಅಭಿವೃದ್ಧಿ ಮಾಡಿದರು. ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಗೆಲ್ಲಿಸ್ರಿ ಅಂತ ಹೇಳಿದ್ರೆ ವಿನ ಕಾಂಗ್ರೆಸ್ಸಿನ ಮುಖಂಡರಾಗಿ ಹೇಳಿಲ್ಲ. ಅದಕ್ಕೆ ಇವರು ಹೇಳ್ತಾರೆ, ಅಲ್ಲಿ ಶಿವಶಂಕರಪ್ಪನ ಹೇಳಿದರು, ಇಲ್ಲಿ ಪ್ರತಿಯಾಗಿ ನಮ್ಮಗಳ ಮುಖಾಂತರ ರವೀಂದ್ರನಾಥ್ ಒಳಗಂಡೆ ಅಂತ ನಮ್ಮಗಳ ಮುಖಾಂತರ ಕಾಂಗ್ರೆಸ್ಸಿನ ಗೆಲ್ಸಿ ಅಂತೇಳಿ ಯಡಿಯೂರಪ್ಪನವ್ರು ಸೂಚನೆ ಕೊಟ್ರಿ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕಲ್ಲ. ಸನ್ಮಾನ, ನಾನು ಹೇಳಿದ್ದೀನಿ ಮೊನ್ನೆ, ಧರ್ಮಸ್ಥಳಕ್ಕೆ ಬರಬೇಕು. ಏನು ಆಟ ಆಡ್ತೀಯಾ? ಯಡಿಯೂರಪ್ಪನವರು, ವಿಜೇಂದ್ರ, ನಮ್ಮೆಲ್ಲರಿಗೂ ಹಿರಿಯರಾಗಿದ್ದರು ಯಡಿಯೂರಪ್ಪನವರು, ಕೈ ಮುಗಿದು ವಿನಂತಿ ಮಾಡಿದ್ದಾರೆ ಗೆಲ್ಲಿಸಿ ಅಂತೇಳಿ. ಅರೆ, ಸೋಲಿಗೆ ಸ್ವಯಂಕೃತ ಅಪರಾಧ. ಆಯ್ತಪ್ಪ, ದೊಡ್ಡ ಮನುಷ್ಯ, ರಾಷ್ಟ್ರೀಯ ನಾಯಕ, ನೀನು ಹರಿಹರದಲ್ಲಿ ಎಷ್ಟು ಮತಗಳು ಕೊಟ್ಟೆ? ನಿಮ್ಮಿಬ್ಬರದು ಸೇರಿದರೆ, NDA ಸೇರಿದರೆ 1,24,025 ಮತ ಆಗುತ್ತೆ. ಯಾಕೆ ಲೀಡ್ ಕೊಡಲಿಲ್ಲ ಕಾಂಗ್ರೆಸ್? ಯಾಕೆ 5,000 ಲೀಡ್ ಹೋಯ್ತು? ಹಂಗೆ ನೀನೆಷ್ಟು ಬರ್ತದೆ ದುಡ್ಡು ಇಸ್ಕೊಂಡೆ ಅವ್ರ ತಕ್ಕ? ನಾಚಿ ಆಗ್ಬೇಕಲ್ಲ ನಿನಗೆ. ಅರೆ, ನಿನ್ನ ಕ್ಷೇತ್ರದಲ್ಲ ಓಟ್ ಕೊಟ್ಟರಲ್ಲ, ಏನು ಮಾತಾಡ್ತೀನಿ ನೀನು? ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ ಮಾತಾಡ್ತಿ ಹೇಳ್ತೀಯ? ವಿಜೇಂದ್ರ ಭ್ರಷ್ಟ ಅಂತ ಹೇಳ್ತೀಯ? ನೀನು ಭ್ರಷ್ಟ, ನೀನು ನಾಚಿಕೆ ಆಗ್ಬೇಕು. ನನ್ನ ಬಗ್ಗೆ ಅಸಹ್ಯ ಅಂತ ಹೇಳಿದ್ದೇನೆ, ಹುಷಾರು ಅಂತ ಹೇಳ್ತೀನಿ. ನನ್ನ ಮನೆಗೆ 24 ಗಂಟೆ ಬಿದ್ದಿರ್ತಿದ್ದೆಲ್ಲೋ ಮೂರ್ಖ ನೀನು. ನಾನು ಒಳ್ಳೆ ಭಾಷೆ ಬಳಸಲ್ಲ. ಇಡೀ ಮುಖಂಡರಿಗೆ ಗೊತ್ತು, ಅವ್ರ ಕ್ಷೇತ್ರ ಜನರಿಗೆ ಗೊತ್ತು, ನನ್ನ ಕ್ಷೇತ್ರದ ಹೇಳ್ತರು. ನನ್ನ ಕ್ಷೇತ್ರ ಯಾರೇ ಬಂದರು ಬಿಟ್ಟು ಸೋತದಂತ ಹೇಳಿ ನಾವು ಇರ್ಪಣ್ಣ ಎಷ್ಟು ಅವರಿಗೆ ಮಾಡಲ್ ಇರ್ಪಣ್ಣ ಎಷ್ಟು ನಾವು ಅವ್ರಿಗೆ ಗೌರವನ ಕೊಡ್ತಿದ್ವಿ. 24 ಗಂಟೆಯಲ್ಲಿ ನನ್ನ ಮನೆಯಲ್ಲಿ ಬಿದ್ದಿರ್ತದ. ಬೆಂಗಳೂರು ನನ್ನ ಸರ್ಕಾರಿ ನಿವಾಸದಲ್ಲಿ ತಿಂದು ಮನೆ ಗಳೆ ಎಣಿಸಕ್ಕಂಥ ವ್ಯಕ್ತಿ. ಯಡಿಯೂರಪ್ಪನವ್ರಿಗೆ ನೀನು ಯಾವತ್ತು ಮಾತಾಡಿದೆ? ಯಡಿಯೂರಪ್ಪನವ್ರಿಗೆ ಯಾರು ದ್ರೋಹ ಮಾಡ್ತಾರೆ ಜೀವನದಲ್ಲಿ ಉದ್ಧಾರ ಆಗಲ್ಲ, ಸರ್ವನಾಶ ಆಗ್ತಾರೆ. ಹುಷಾರು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸೋಲಿಗೆ ನಾವ್ಯಾರು ಕಾರಣನ? ಸ್ವಯಂಕೃತ ಅಪರಾಧ.
ನಾವೇನು ಮಾಡೋಕ್ಕೋ ಸೋಲಿಗೆ? ಹಂಗೆ ನಾವು ಸೋತ್ವಲ್ಲ, ಹಂಗೆ ನಮ್ಮ ಸೋಲಿಗೆ ಯಾರು ಕಾರಣ? ಹಂಗೆ ನಿಮ್ಮ ಸಿದ್ದೇಶಪ್ಪ ಕಾರಣನಾ? ನಾವು ಹೇಳಿದ್ವಿ? ಎಲ್ಲಿ ಹೇಳಿಲ್ಲ. ಇನ್ನು ಮುಂದೆ ಅಗ್ರವಾಗಿ ಮಾತಾಡಿದ್ರೆ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ನಮ್ಮಗಳ ಬಗ್ಗೆ ಮಾತಾಡೋ ಸಹಿಸಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿನಗೆ ಕ್ಷೇತ್ರ ಜನ ಉಗಿತಾ ಇದ್ದಾರೆ, ಮತ ಕೊಟ್ಟ ಜನರಿಗೆ ಕೈ ಸಿಗ್ತಾ ಇಲ್ಲ. ಎಲ್ಲೇ ಹೋಗ್ತೀವಿ ರಾಜಕಾರಣ ಮಾಡೋಕ್ಕೆ? ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅಗ್ರವ ಮಾತ್ರ ಸಹಿಸಲ್ಲ. ನನ್ನ ಮನೇಲಿ ಈಗಲೇ ರಿಪೀಟ್ ಮಾಡ್ತೀನಿ, 24 ಗಂಟೆ ಬಿದ್ದಿರ್ತಿದ್ದೆ ನೀನು, ಈಗ ನನ್ನ ಬಗ್ಗೆ ಮಾತಾಡ್ತೀಯಾ? ಹುಷಾರಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.